ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ಫುಲ್ ಕೋಲ್ಡ್ ನೋಡ್ತೀರಾ. ಯಪ್ಪ ಎಂಥ ಗಾಳಿ ಅಂತ ಹೇಳಿದರೆ, ಇವತ್ತು ವೆದರ್ ಫುಲ್ ಚೇಂಜ್ ಆಗಿದೆ. ನೋಡಿ ಗಾಳಿ ಹೇಗೆ ಬರ್ತದೆ ಗೊತ್ತಾ, ತೋರಿಸ್ತೀನಿ ನೋಡಿ. ಗಾಳಿ ನೋಡಿ, ಫುಲ್ ವೆದರ್ ಚೇಂಜ್, ಫುಲ್ ಕೋಲ್ಡ್ ನೋಡಿ. ಇದರಲ್ಲೇ ವೀಡಿಯೋಲ್ಲ ಗೊತ್ತಾಗ್ತದೆ ನೋಡಿ. ಫುಲ್ ಚೇಂಜ್ ವೆದರ್, ಕೋಲ್ಡ್ ಆಗ್ತಾ ಉಂಟು. ನೋಡಿ ಎಂತ ಚಳಿ. ನೋಡಿ, ನೀವೇ ನೋಡಿಬೇಕಾದ್ರೆ. ವಾಪಸ್ ಬಂದೆ ನಾನು ಅಂತ ಹೇಳಿದರೆ, ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದದ್ದು. ಹಾಗೆ ಮನೇಲಿ ಇವತ್ತು ಯಾರಿಲ್ಲ, ಅಪ್ಪ ಅಮ್ಮ ಫಂಕ್ಷನಿಗೆ ಹೋಗಿದ್ದಾರೆ ಮಾರ್ನಿಂಗ್ 6 ಗಂಟೆಗೆ ಮಡಿಕೇರಿಗೆ. ಹಾಗೆ ಈಗ ನಾವು ತಂಗಿದ್ದಾರೆ ಇಬ್ಬರು, ಎಲ್ಲ ಕೆಲಸ ನಾವು ಮಾಡಬೇಕು. ಇವತ್ತು ನಮ್ಮದೇ ಹವ. ಹಾಗೆ ಬೆಳಿಗ್ಗೆಯಿಂದ ನಾನು ಎಂಥ ಕೆಲಸ ಮಾಡ್ತೇನೆ ಸಂಜೆವರೆಗೆ, ಫುಲ್ ಕೆಲಸನೇ ಉಂಟು ಇವತ್ತು, ತುಂಬ ಕೆಲಸ ಉಂಟು. ಹಾಗೆ ಈಗ ನಾವು ಮಾಡುವ ಕೆಲಸ, ಬನ್ನಿ ಎಂತೆಲ್ಲ ಹೇಳ್ತೇನೆ ಡೀಟೇಲಾಗಿ. ನಾನು ನಿಮಗೆ ಒಂದು ತೋರಿಸ್ಬೇಕು ಎಂತ ಅಂತ ಹೇಳ್ತೇನೆ. ಇಲ್ಲಿ ಫ್ರಂಟ್ ನೋಡಿ ವೆಲ್ಡಿಂಗ್ ಆಯಿತು. ಈ ಕೊಡಿ ಹೀಗೆ ಆಗಿದೆ. ವೆದರ್ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ, ಈಗ ಕೋಲ್ಡ್. ಬನ್ನಿ ನಮ್ಮ ಕೆಲಸ ಮಾಡುವ. ಫಸ್ಟ್ ಕೆಲಸ ಎಂತ ಅಂತ ಹೇಳಿದರೆ, ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಈಗ ಗುಡಿಸಿ ಮತ್ತು ಒರೆಸುವ. ಅದೀಗ ಫಸ್ಟ್ ನಮ್ಮದು ಕೆಲಸ. ಗಂಟೆ ನೋಡಿ ಈಗ 7:15 ಆಯಿತು. ಬನ್ನಿ ಸ್ಟಾರ್ಟ್ ಮಾಡುವ. ಎಲ್ಲ ಆಯಿತು ಮಾಡಿ, ಒರೆಸಿ ಗುಡಿಸಿ, ಹೊರಗಡೆ ಗುಡಿಸಿ ಆಯಿತು. ಇನ್ನು ನಾನು ದನಕ್ಕೆ ಹಿಂಡಿ ಹಾಕ್ಲಿಕ್ಕೆ ಹೋಗುವ, ಮತ್ತೆ ಬಂದು ಕಾಫಿ ಕುಡಿಯುವ. ಬನ್ನಿ ಹೋಗುವ. ದನ ವೆಯ್ಟ್ ಮಾಡ್ತಾ ಉಂಟು ಯಾವಾಗ ಬರ್ತೇನೋ ಅಂತ. ಹೋಗುವ ನಾವೀಗ. ಫಸ್ಟ್ ಬುಟ್ಟಿ ತಗೊಂಡು ಹೋಗಬೇಕು. ಇದನ್ನು 3ನೇ ಕೆಲಸ. ನೋಡಿ ವೆಯ್ಟ್ ಮಾಡ್ತಾ ಉಂಟು, ಗೊತ್ತಾಯ್ತು. ನಾನು ಬಂದೆ ಅಂತ ಹೇಳಿ ಗೊತ್ತಾಯ್ತು ನೋಡಿ. ಈಗ ಎಲ್ಲ ನಿಂತ್ಕೊಂಡಿದ್ದೆ. ತಗೊಂಡು ಫಸ್ಟ್ ಬುಟ್ಟಿ ಹಿಂಡಿ ಹಾಕುವ ಈಗ. ಆಯಿತು ದನಕ್ಕೆ. ಇನ್ನು ನಾನು ಕಾಫಿ ಕುಡಿಲಿಕ್ಕೆ ಹೋಗ್ತೇನೆ. ಎಂತದ ನಾನೀಗ ಬಟ್ಟೆ ಒಗಿಲಿಕ್ಕೆ ಬಂದೆ. ಈಗ 10:10 ಆಯಿತು. ಬಟ್ಟೆ ಒಗೆದು ನಾನು ಲಾಗ್ ಕಂಟಿನ್ಯೂ ಮಾಡ್ತೇನೆ, ಆಯಿತಾ? ಬಾಯ್. ಬಟ್ಟೆ ಒಗ್ದಾಯ್ತು ನೋಡಿ, ತಗೊಂಡೋಗಿ ಆಯಿತಾ? ಎಂತ ಒಯ್ ಹೀರೋ ಉಂಡು. ಹೀರೋ ಹಾಯ್. ಇದು ಮಗಳು, ಇದು ಮಗ. ಪುಟ್ಟಕ್ಕ ಪುಟ್ಟಣ್ಣ ನೋಡಿಲಿ, ಸೇಮ್ ನೋಡಲಿಕ್ಕೆ. ಈಗ ಅಕ್ಕಿ ತೊಳೆದು ಊಟಕ್ಕೆ ಇಡ್ತಾ ಇದ್ದೇನೆ. ನಾನೀಗ ಪದಾರ್ಥ ಮಾಡಲಿಕ್ಕೆ ಉಂಟು ನನಗೆ. ಏನು ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನಾನಿವತ್ತು ಕೊದ್ದೇಲು ಮಾಡುವ ಅಂತ ಇದ್ದೇನೆ. ತೊಂಡೆಕಾಯಿ, ಅಲಸಂಡೆ ಇಲ್ಲ, ತೊಂಡೆಕಾಯಿ ಮತ್ತು ಬಟಾಟೆ ಟೊಮೆಟೊ ಎಲ್ಲ ಹಾಕಿ ಕೊದ್ದೇಲು ಮಾಡುವ ಇತ್ತು.
ಬನ್ನಿ ಹೇಳಿಕೊಡ್ತೇನೆ ಹೇಗೆ ಮಾಡೋದು ಅಂತ. ಸ್ಟಾರ್ಟ್ ಮಾಡುವ. ಫಸ್ಟ್ ನಾನಿಲ್ಲಿ 3 ಬಟಾಟೆ ತಗೊಂಡಿದ್ದೇನೆ ಮತ್ತು ಇಷ್ಟು ತೊಂಡೆಕಾಯಿ ತಗೊಂಡಿದ್ದೇನೆ. ಇದರಲ್ಲಿ ನಾನೀಗ ಕೊದ್ದೆಳ್ಳು ಮಾಡ್ತೇನೆ. ಹೇಗೆ ಅಂತ ನೋಡುವ. ಫಸ್ಟ್ ಇದನ್ನು ನಾವು ತೆಗಿಬೇಕು. ಇದನ್ನೆಲ್ಲ ತೆಗಿ. ಫಸ್ಟ್ ನಾನು ಇದನ್ನು ತೆಗೆದು ಮತ್ತೆ ನಿಮಗೆ ಸಿಗ್ತೇನೆ. ಇದನ್ನೀಗ ನಾನು ತೊಳೆದುಕೊಂಡು ಬಂದೆ ನೋಡಿ. ತೊಳೆದುಕೊಂಡು ಬಂದೆ. ಇದನ್ನು ನನಗೆ ಕಟ್ ಮಾಡುವ. ಫಸ್ಟ್ ನಾವು ತೊಂಡೆಕಾಯಿ ಕಟ್ ಮಾಡುವ. ನೋಡಿ ಕಟ್ ಮಾಡಿ ಆಯಿತು. ಮಸಾಲೆ ಐಟಮ್ ಹಾಕ್ಬೇಕಲ್ಲ, ಎಂಥರ ಹಾಕಬೇಕು ಅಂತ ನಾನು ಹೇಳ್ತೇನೆ ಇಲ್ಲಿ. ನೆಕ್ಸ್ಟ್ ಒಂದು ನಾನು ಈರುಳ್ಳಿ ತಗೊಳ್ತೇನೆ. ನ್ಯೂ ಸ್ಟೈಲ್ ಕಟ್ ಮಾಡು. ನಾನು ಒಂದು ಮಿಕ್ಸ್ ಜಾರ್ ತಗೊಂಡು ಇದಕ್ಕೆ ನಾನು ಫ್ರೈ ಮಾಡಿಕೊಂಡ ಕೊತ್ತಂಬರಿ ಹಾಕ್ತಿದ್ದೇನೆ. ನೆಕ್ಸ್ಟ್ ನಾನು ಇದಕ್ಕೆ ಫ್ರೈ ಮಾಡಿಕೊಂಡ ಮೆಣಸು ಹಾಕ್ತೇನೆ. ನೆಕ್ಸ್ಟ್ ತೆಂಗಿನ ತುರಿ, ನೆಕ್ಸ್ಟ್ ನಾನು ಇದಕ್ಕೆ ಇಷ್ಟು ಹುಳಿ ಹಾಕ್ತೇನೆ ನೋಡಿ. ಇಷ್ಟು ಹುಳಿ ಹಾಕ್ತೇನೆ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹುಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಂಡು ಆಯಿತು. ರುಬ್ಬಿಕೊಂಡಿಗೆ ಬರ್ತೇನೆ. ಇನ್ನು ಇದನ್ನು ಇದಕ್ಕೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಪದಾರ್ಥ ಇಸ್ ರೆಡಿ. ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟೇ. ಪದಾರ್ಥ ರೆಡಿ ಆಯಿತು ನೋಡಿ. ಆಫ್ಟರ್ನೂನಿಂದ ಲಾಗ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿದೆ. ಈಗ 4 ಗಂಟೆ ಆಯಿತು. ಇನ್ನು ಹಾಲು ಕರಲಿಕ್ಕೆ ಬಂದೆ ನಾನೀಗ. ನಮ್ಮ ತಂಗಿ ಅವಳು ಅಲ್ಲಿ ಹೋಗಿದ್ದಾಳೆ ಸೆಡ್ಡಿಗೆ. ಹಾಗೆ ಅವಳು ನನಗೆ ಫಸ್ಟ್ ನಾನು ಸೆಕೆಂಡ್ ತೆಗೆದು ಕೊಡ್ತೇನೆ ಅವಳಿಗೆ. ಮತ್ತೆ ಹಾಲು ಕರೆದು ಅವಳು ಕೊಡ್ತಾಳೆ ಮಿಷನಲ್ಲಿ. ಅದು ಕರೆದಾಯಿತು ನೋಡಿರಿ ತಂಗಿ. ನೋಡಿಲಿ ಹಾಲು ಕರೆದಾಯ್ತು. ಹೊಳೆ ಹಾಲು ಕರೆದದ್ದು ಎಷ್ಟು ನೋಡಿ ಸಿಕ್ತೆ ನೋಡಿ. ಹಾಲು ಸಿಕ್ಕಿದೆ ನೋಡಿಲಿ. ಹಾಲು ಕರೆದೊಂದಾಯಿತು. ಅಪ್ಪಾ ದೇವ. ಇದೀಗ ಗುಡ್ಡೆ ತಗೊಂಬಂದದಷ್ಟೇ 2 ಹಾಗೆ. ಅದು ಆರ್ಭಟ. ಅದಕ್ಕೆ ಹಸಿವಾಗ್ತುಂಟು ಹಾಗೆ. ನೋಡಿ ಇಲ್ಲಿ ಬೇಬಿ. ಇದು ನವಾಮಿ, ಅದರ ಕರು ನೋಡಿ. ನಮ್ಮ ಮನೆ ತೋರಿಸಿದ್ದಲ್ಲ ಅದೇ ಇದರ ಕರು ಅದು. ನೆಕ್ಸ್ಟ್ ಇದೀಗ ಕರು ಹಾಕ್ಲಿಕ್ಕಾಗಿದೆ.
ಇವತ್ತೆಲ್ಲ ನಾಳೆ ಕರು ಹಾಕ್ಬೋದು. ನೆಕ್ಸ್ಟ್ ಇದ್ರದ್ದು ಇದು ಹುಡುಗ ಕರು, ಇದ್ರದ್ದು ಅದು ಹುಡುಗಿ. ಮತ್ತು ಇಲ್ಲೊಂದುಂಟು, ಅದಾಗಿ ತೋರಿಸಿದ್ದಲ್ಲ ಇದುವೇ, ಇದೆಲ್ಲ ಕರು. ಇನ್ನು ಹುಲ್ಲಾಕಿ ಹೋಗೋದು ಮೇಲೆ.